ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬೇರೆ ಟೈಮ್ನಲ್ಲಿ ಆಗಿದ್ರೆ ಇಂಥ ತುಂಟಾಟ ಮಾಡಿದಕ್ಕೆ ಹಿತನ್ ನಾನೇ ಬೈತಾ ಇದ್ದೆ. ಆದ್ರೆ ಈ ಚಿಕ್ಕಮ್ಮ ಹಿತನ್ ಕೊಟ್ಟಿರೋ ಕಾಟಕ್ಕೆ ಸರಿಯಾಗಿ ಆಗಿದೆ. ಎಲ್ಲ ಈ ಕಬ್ಬಿದೆ ಚೇಷ್ಟೆ ಇರ್ಬೇಕು. ಏ ನೀನೇ ಅಲ್ವಾ ನಾನು ಬೀಳೋ ಹಾಗೆ ಮಾಡಿದ್ದು? ನಿನಗೆ 2 ತಟ್ಟಿದ್ರೆ ಸರಿ ಹೋಗ್ತೀಯ ಅನ್ಸುತ್ತೆ. ನಿನ್ನ ಏಯ್ ನನ್ನ ಕೈ ಹಿಡಿಯಕ್ಕೆ ಎಷ್ಟು ಧೈರ್ಯ ನಿನಗೆ? ಮಗು ಮೇಲೆ ಕೈ ಮಾಡೋದಕ್ಕೆ ನಿಮಗೆ ಎಷ್ಟು ಧೈರ್ಯ? ನೋಡು, ಇದೆಲ್ಲ ಚೆನ್ನಾಗಿರಲ್ಲ. ನೀನಿಲ್ಲಿ ಕೆಲಸದವಳು. ಹೌದು, ನಾನ್ ಕೆಲಸದವಳೆ. ಆದ್ರೆ ಸರಿ ಯಾವುದು ತಪ್ಪು ಯಾವುದು ಅಂತ ಗೊತ್ತಿಲ್ಲದಿರೋಷ್ಟು ದಡ್ಡಿ ನಾನಲ್ಲ. ನೋಡು, ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟನ್ನ ಮಾಡ್ಕೊಂಡಿದ್ರೆ ಸರಿ. ಇಲ್ಲ ಅಂದ್ರೆ ನಾನು ನನ್ನ ಕೆಲಸನೇ ಮಾಡ್ತಿರೋದು. ಪುಟ್ ಮೇಡಮ್ನ ಸುರಕ್ಷಿತವಾಗಿ ನೋಡ್ಕೊಳ್ಳೋದು ನನ್ನ ಕೆಲಸ. ನಾನು ಇವಾಗ್ಲೂ ಅದನ್ನೇ ಮಾಡ್ತಿದ್ದೀನಿ. ಪುಟ್ ಮೇಡಮ್ಗೆ ಏನು ಆಗಕ್ ನಾನು ಬಿಡಲ್ಲ. ಪುಟ್ ಮೇಡಮ್, ಇವಳನ್ನ ಹೀಗೆ ಬಿಟ್ರೆ ಆಗಲ್ಲ. ಮಾಯನ್ಗೆ ಇವಳ ಬಗ್ಗೆ ಹೇಳಲೇಬೇಕು. ಈ ಚೋಟ್ ಮೆಣಸಿನ್ಕಾಯಿ, ಉದ್ದ ಮೆಣಸಿನ್ಕಾಯಿಗೆ ಬುದ್ಧಿ ಕಲ್ಸೋದಕ್ಕೆ ಅವಳೇ ಸರಿಯಾದ ವ್ಯಕ್ತಿ. ಪ್ರಾಣಿ ಬೇಡ, ಹಿಡ್ಕೊಳ್ರಿ. ನನ್ ಸೊಂಟ ಮುರಿದೋಗಿದೆ ಅನಿಸ್ತಾ ಇದೆ. ನಿಲ್ಲಕ್ಕೂ ಆಗ್ತಾ ಇಲ್ಲ. ನಾನು ರೂಮಲ್ಲಿ ರೆಸ್ಟ್ ಮಾಡ್ತಾ ಇರ್ತೀನಿ. ಮಾಯಾ ಬಂದ್ರೆ ನನ್ನ ನೋಡಕ್ ಹೇಳಿ. ಮಾಯಾ ನಿನ್ನ ನೋಡಕ್ ಹೇಳ್ಬೇಕಾ? ಇದ್ಯಾಕೆ ಉಲ್ಟಾಗೋ ತರ ಕಾಣಿಸ್ತಿದ್ಯಲ್ಲ? ಮಾಯ ಬದಲು ನಿನ್ನೆಯಿಂದ ಶರತ್ನ ನೋಡೇ ಇಲ್ಲ. ಐ ರಿಯಲಿ ಮಿಸ್ಡ್ ಹಿಮ್. ಮೊದ್ಲು ಹೋಗಿ ಅವನ್ನ ಮಾತಾಡಿಸ್ಬೇಕು. ದೆನ್ ಐ ಫೀಲ್ ಬೆಟರ್. ಮಾಯಾ ಬಂದ್ಯಾ? ದಮ್ಮು ನಿನ್ನ ಹತ್ರ ಮಾತಾಡ್ಬೇಕಂತೆ. ಹಾ, ಬರಕ್ ಹೇಳಿ. ಅವಳು ಮತ್ತೆ ಬಿದ್ದು ಸೊಂಟ ಮುರ್ಕೊಂಡ್ಬಿಟ್ಟಿದ್ದಾಳೆ. ಹೇಗ್ ಬರ್ತಾಳೆ? ನನ್ಗೆ ಮೊದ್ಲು ಹೋಗಿ ಶರತ್ ಹತ್ರ ಮಾತಾಡ. ಅಲ್ಲ, ಓ ಶರತ್ನ ನೋಡಕ್ ಹೋಗ್ತ್ಯಾ? ಹೋಗು ಹೋಗು. ಅಲ್ಲಿ ನಿನಗೊಂದು ಸರ್ಪ್ರೈಸ್ ಕಾದಿದೆ. ಅದು ಅಂತಿಂತ ಸರ್ಪ್ರೈಸ್ ಅಲ್ಲ, ದುರ್ಗಾ ಅನ್ನೋ ಸರ್ಪ್ರೈಸು. ಅದೆಲ್ಲ ನೋಡಿ ನಿನಗೆ ಶಾಕ್ ಆಗದೆ ಇರುತ್ತಾ? ಹಾಗೇ ಆಗುತ್ತೆ. ಸದ್ಯ ಹಾರ್ಟ್ ಅಟ್ಯಾಕ್ ಆಗದೆ ಇದ್ರೆ ಅಷ್ಟು ಸಾಕು. ಪುಟ್ ಮೇಡಮ್, ನಿನಗೆ ನಾನು ತಲೆ ಬಾಚ್ಲಾ? ಇರು. ನಿಂಗೆ ನಾನು ಜಡೆ ಹಾಕ್ಲಾ ಇಲ್ಲಾಂದ್ರೆ ಜುಟ್ಟು ಹಾಕ್ಲಾ? ನಿಂಗೆ ಯಾವ್ದು ಜಾಸ್ತಿ ಇಷ್ಟ? ಪುಟ್ ಮೇಡಮ್, ನಿಂಗೆ ಉದ್ದ ಕೂದ್ಲಿದೆಯಲ್ವಾ, ನೀನ್ ಆಟ ಆಡುವಾಗ ಕೂದ್ಲೆಲ್ಲ ಮುಂದೆ ಬಂದ್ರೆ ನಿಂಗೆ ಕಿರಿಕಿರಿ ಆಗುತ್ತೆ. ನಾನು ನೀಟಾಗಿ ತಲೆ ಬಾಚಿದ್ರೆ ಅವಾಗ ನೀನ್ ಆರಾಮಾಗಿ ಆಟ ಆಡ್ಬೋದು. ಅವಳಿಗೆ ಕೂದಲು ಬಚ್ಚೋದು ಬೇಡ, ಹಾಗೆ ಇರಲಿ. ಯಾಕೆ? ಅಂಬಿಕಾ ಹೋದಾಗಿಂದ ಅವಳು ಯಾವತ್ತೂ ತಲೆ ಬಾಚ್ಕೊಂಡಿಲ್ಲ. ತಲೆ ಬಾಚೋದಕ್ಕೆ ಬಿಡೋದು ಇಲ್ಲ. ಅವಳಿಗೆ ಅವರಮ್ಮ ಕೊನೆ ಸಲ ತಲೆ ಬಾಚಿದ ನೆನಪು ಹಾಗೆ ಇರಲಿ ಅಂತ. ಅದಕ್ಕೆ ಯಾವಾಗಲೂ ಹಾಗೆ ಇರ್ತಾಳೆ. ನಾವೆಲ್ಲ ತುಂಬ ಪ್ರಯತ್ನ ಪಟ್ರಿ, ಬಟ್ ಅವಳು ಒಪ್ಪಿಲ್ಲ. ಅವಳಿಗೆ ಅದು ಇಷ್ಟ ಇಲ್ಲ, ಹಾಗಾಗಿ ಫೋರ್ಸ್ ಮಾಡೋದು ಬೇಡ. ಅವಳಿಗೆ ಹೇಗೆ ಕಂಫರ್ಟಬಲೋ ಹಾಗೆ ಇದೆ. ಸರಿ, ನನಗೆ ಗೊತ್ತಿರಲಿಲ್ಲ. ಇವಳು ಯಾಕೆ ತಲೆ ಬಾಚ್ಕೊಳ್ಳಲ್ಲ ಅಂತ ದೇವಿಯವ್ರ ಹತ್ರ ಒಂದ್ಸಲ ಕೇಳ್ತೀನಿ. ಅವರು ಅಮ್ಮನೇ ಅಲ್ವಾ, ಅವ್ರೇನಾದ್ರೂ ಒಂದು ಪರಿಹಾರ ಹೇಳ್ತಾರೆ. ಈಗ ನಾಗವಲ್ಲಿಯಾಗಿ ಬದಲಾಗ್ತಾ ಇದ್ದಾಳೆ ಅಂತ ಅನ್ಸುತ್ತೆ. ಸ್ವಲ್ಪ ನಾರ್ಮಲ್ ಅಂತ ಅನಿಸ್ತಿದ್ದ ಹಾಗೆ ಇಂಥದ್ದು ಏನೋ ಒಂದು ಹೇಳಿ ತಲೆ ನೆಟ್ಟಿಗಿಲ್ಲ ಅಂತ ಪ್ರೂವ್ ಮಾಡಿಬಿಡ್ತಾಳೆ. ಈಗ ನೋಡಿದ್ರೆ ದೇವಿ ದೇವಿ ಅಂತಿದ್ದಾಳೆ. ಒಳ್ಳೆ ಲೂಸ್ ಸವಾಸ. ಪುಟ್ ಮೇಡಮ್, ಇನ್ಮೇಲೆ ಹಿಂಗೆ ತಲೆ ಬಾಚ್ಕೊ ಅಂತ ನಾನು
ಅಯ್ಯಯ್ಯೋ ಬಾಸು, ಈ ಗ್ಲಾಸ್ಗೆ ಬುದ್ಧಿನೇ ಇಲ್ಲ, ಕಾಲ್ ಬೇರೆ ಜಾರೋಯ್ತು. ಬೇಕಂತ ಚೆಲ್ಲಿಲ್ಲ ಬಾಸು. ಬಾಸು, ನಿಮ್ ಕೋಟು ಮೊದ್ಲಿನ ತರ ಪಳಪಳ ಅಂತ ಹೊಳೆಯೋ ತರ ಮಾಡ್ತೀನಿ, ಆ ಜವಾಬ್ದಾರಿ ನಂದು. ಬಾಸು, ಚೂರೇ ಚೂರು ಹಾಲು ಚೆಲ್ಲಿದೆ, ನೀವೇನೇ ಯೋಚನೆ ಮಾಡ್ಬಿಡಿ. ಅಕಸ್ಮಾತ್ ಕಲೆ ಉಳ್ಕೊಂಡ್ರೆ ಹೊಸ ಡಿಸೈನ್ ತರ ಕಾಣುತ್ತೆ ಅಲ್ವಾ? ಮಾಯಾ, ಶರತ್, ನೀವುನು ಮಾಯಾ, ಏನ್ ಮಾಡ್ತಾ ಇದೀಯಾ? ಅಲ್ಲ, ಈ ದುರ್ಗಾ ಇಲ್ಲಿಗೆ ಹೇಗ್ ಬಂದ್ಲು ಅನ್ನೋದು ನನಗೆ ಗೊತ್ತಾಗ್ಬೇಕು. ಅಲ್ಲ, ಅವತ್ತು ಫ್ಯಾಕ್ಟ್ರಿಲಿ ದೊಡ್ಡ ದೊಡ್ಡದಾಗಿ ಮಾತಾಡ್ದೆ, ಇವಾಗ ಏನಾಯ್ತು? ಇಲ್ಲಿಗೆ ಯಾಕೆ ಬಂದಿದ್ಯಾ? ಓ, ನನ್ ಮಾತ್ ನಿಜ ಅಂತ ಪ್ರೂವ್ ಮಾಡಕ್ ಬಂದಿದ್ಯಾ? ನೋಡಿ, ನಿಮಗೆ ಅವತ್ತೇ ನಾನು ಸರಿಯಾಗಿ ಉತ್ತರ ಕೊಟ್ಟಿದ್ದೀನಿ. ಇವಾಗ್ಲೂ ಅಷ್ಟೇ, ಮಾತು ಮಿತಿ ಮೀರ್ದೆ ಇದ್ರೇನೆ ಒಳ್ಳೇದು. ಅಷ್ಟಕ್ಕೂ ನಾನು ಇಲ್ಲಿಗೆ ಬರೋವರೆಗೂ ಇದ್ ಬಾಸ್ ಮನೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಓ, ಗೊತ್ತಿರ್ಲಿಲ್ವಾ? ಇವಾಗ ಗೊತ್ತಾಯ್ತಲ್ಲ, ನಡಿ ಇಲ್ಲಿಂದ. ಗೆಟ್ ಔಟ್, ಐ ಸೆಡ್ ಗೆಟ್ ಔಟ್. ಮಾಯಾ, ಪ್ಲೀಸ್ ಸ್ಟಾಪ್ ಇಟ್. ಯಾಕೆ ಇದಕ್ಕೆಲ್ಲ ಗಲಾಟೆ ಮಾಡ್ತಾ ಇದೀಯಾ? ಶರತ್, ದುರ್ಗಾ ಇಲ್ಲಿರೋದು ನನಗೆ ಯಾಕೋ ಸರಿ ಕಾಣಿಸ್ತಾ ಇಲ್ಲ. ನನ್ಗೆ ಅವಳಂದ್ರೆ ಇಷ್ಟ ಇಲ್ಲ. ಅದಕ್ಕೇನಿವಾಗ? ದುರ್ಗನ ಅಪಾಯಿಂಟ್ ಮಾಡಿರೋದು ನಾನು. ಇದು ನನ್ನ ಮನೆ. ನಮ್ಮ ಮನೆಯವ್ರಿಗೆ ಒಳ್ಳೇದಾಗೋದಕ್ಕೆ ಏನ್ ಮಾಡ್ಬೇಕು ಅನ್ನೋದು ನನಗ್ ಚೆನ್ನಾಗಿ ಗೊತ್ತಿದೆ. ಲಿಸನ್ ಮಾಯಾ, ದುರ್ಗಾ ಇದೇ ಮನೇಲೆ ಇದ್ದು ಮಗುನ ನೋಡ್ಕೋತಾಳೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.